ಇವತ್ತಿನ ದಿವಸ ಮಕರ ರಾಶಿಯವರಿಗೆ ಶುಕ್ರ ಸಂಚಾರ ಹೇಗೆ ಫಲವನ್ನು ನೀಡುತ್ತೆ ಎಂಬುದನ್ನು ತಿಳಿತಾ ಹೋಗೋಣ. ಜುಲೈ 4ನೇ ತಾರೀಕಿನಿಂದ ಸಿಂಹ ರಾಶಿಯಲ್ಲಿ ಕೇತುವಿನ ಜೊತೆಯಲ್ಲಿ ಶುಕ್ರನ ಸಂಚಾರ ಪ್ರಾರಂಭ ಆಗ್ತಾ ಇದೆ. ಹಾಗಿದ್ದರೆ ಶುಕ್ರ ದಶೆ ಇವರಿಗೆ ಹೇಗಿದೆ, ಶುಕ್ರನ ಅನುಗ್ರಹ ಹೇಗಿದೆ ಎಂಬುದನ್ನು, ಮಕರ ರಾಶಿಯ ಮೇಲೆ ಶುಕ್ರನ ಪ್ರಭಾವ ಹೇಗಿದೆ ಎಂಬುದನ್ನು ಈಗ ತಿಳಿತಾ ಹೋಗೋಣ. ಮಕರ ರಾಶಿಯವರಲ್ಲಿ ತಿಳಿಸಬೇಕಾಗಿರುವಂತಹ ಅನೇಕ ಮುಖ್ಯ ಸಂಗತಿಗಳಿವೆ. ಈಗ ಒಂದೊಂದನ್ನೇ ನಾವು ನೋಡ್ತಾ ಹೋಗೋಣ. 5ನೆಯ ಮನೆಯ ಅಧಿಪತಿ ಶುಕ್ರ ಮಕರ ರಾಶಿಯವರಿಗೆ. ಈಗ 5ನೆಯ ಮನೆಯಲ್ಲಿ ಕುಜ ಇದ್ದಾನೆ. ಅವನು ಈಗ 8ನೆಯ ಮನೆಗೆ ಆಗಮಿಸಿದ್ದಾನೆ. 8ನೆಯ ಮನೆಯಲ್ಲಿ ನೆಲೆಗೊಳ್ಳಲಿರುವಂತಹ ಈ ಶುಕ್ರ ಸಾಮಾನ್ಯವಾಗಿ ಹೆಚ್ಚಿನ ಅನುಕೂಲಗಳನ್ನೇ ಉಂಟು ಮಾಡ್ತಾನೆ. ಮಂಗಳ ಸ್ಥಾನ, ಅಷ್ಟಮ ಸ್ಥಾನ ಮಂಗಳ ಸ್ಥಾನ ಎಂಬುದಾಗಿ ಕರೆಸಿಕೊಳ್ಳುತ್ತೆ. ಈ ಸ್ಥಾನದಲ್ಲಿ ಸಕಾರಾತ್ಮಕವಾದ ಅಂದರೆ ಉತ್ತಮ ಫಲಿತಾಂಶಗಳನ್ನು ಶುಕ್ರ ನೀಡ್ತಾನೆ. 8ನೇ ಮನೆಯಲ್ಲಿರುವಂತಹ ಶುಕ್ರ ರವಿಯ ಜೊತೆಯಲ್ಲಿ ಕೇತುವಿನ ಜೊತೆಯಲ್ಲಿ ನೆಲೆಸಿದ್ದಾನೆ. ಅಂದರೆ ರವಿಯ ಮನೆಯಲ್ಲಿ ಕೇತುವಿನ ಜೊತೆಯಲ್ಲಿ ನೆಲೆಸಿದ್ದಾನೆ. ಆದ್ದರಿಂದ ಪೂರ್ಣ ಮಟ್ಟದಲ್ಲಿ ಅನುಕೂಲಗಳನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗದೇ ಇದ್ದರೂ ಕೂಡ ಹೆಚ್ಚಿನ ತೊಂದರೆಗಳನ್ನು ನಿವಾರಣೆ ಮಾಡುವುದರಲ್ಲಿ ಶುಕ್ರ ಸಹಾಯವನ್ನು ಉಂಟು ಮಾಡ್ತಾನೆ. ಹಲವಾರು ತಿಂಗಳುಗಳಿಂದ ದೀರ್ಘಕಾಲದ ಸಮಸ್ಯೆಗಳು, ಕಷ್ಟಗಳು ಯಾವುದಾದರೂ ಇದ್ದರೆ ಈ ಶುಕ್ರ ಸಂಚಾರ ಸಂದರ್ಭದಲ್ಲಿ ಅದರಿಂದ ಹೊರಬರುವ ಉಪಾಯಗಳನ್ನು ಕಂಡುಕೊಳ್ಳುವಂತಹ ಅವಕಾಶಗಳು ಹೆಚ್ಚು ಇದೆ. ಅದಕ್ಕೆ ಕೆಲವೊಂದು ನಾನು ಮುಂದೆ ಹೇಳುವ ಪರಿಹಾರಗಳನ್ನು ನೀವು ಅಳವಡಿಸಿಕೊಳ್ಬೇಕು ಅಷ್ಟೆ. 5ನೆಯ ಮನೆಯ ಅಧಿಪತಿ ಮಕರ, ಕುಂಭ, ಮೀನ, ಮೇಷ, ವೃಷಭ 5ನೆಯ ಮನೆ. 5ನೆಯ ಮನೆಯ ಒಡೆಯ ಶುಕ್ರ, ಅದು ಸಂತಾನ ಸ್ಥಾನ, ಪೂರ್ವಪುಣ್ಯ ಸ್ಥಾನ. ಅದರ ಒಡೆಯ ಈಗ ರಾಹು ಮತ್ತು ಕೇತುಗಳ ಸಂಯೋಗದಲ್ಲಿ ಮಂಗಳನ ದೃಷ್ಟಿಯಲ್ಲಿ ಸೇರಿಕೊಂಡಿದ್ದಾನೆ. ಈಗ ವೃಷಭ ರಾಶಿಯಲ್ಲಿ ಮಂಗಳ ಇದ್ದು ಆ ಮಂಗಳನ ದೃಷ್ಟಿ ಸಿಂಹದ ಮೇಲೆ ಇದ್ದು ಅದು ಶುಕ್ರನ ಮೇಲೆ ಪ್ರಭಾವ ಬೀರ್ತಾ ಇರೋದರಿಂದಾಗಿ ಸ್ವಲ್ಪ ಶಿಸ್ತು ಮತ್ತು ಘನತೆಗಳನ್ನು ಕಾಪಾಡಿಕೊಳ್ಳುವಂತಹ ಅದೊಂದು ಮುಖ್ಯ ಕಾಲಘಟ್ಟ ಈ ಮಕರ ರಾಶಿಯವರಿಗೆ ಎದುರಾಗ್ತಾ ಇದೆ. ಮತ್ತು ಪ್ರೇಮ ಸಂಬಂಧಗಳಲ್ಲಿ ಆವೇಶಪೂರಿತವಾದ ಅತಿಯಾದ ಬಯಕೆಗಳನ್ನು ಅವರು ಖಂಡಿತ ನಿಗ್ರಹ ಮಾಡಿಕೊಳ್ಬೇಕು. ಯಾಕೆ ಅಂತಂದರೆ ಇಲ್ಲಾಂದರೆ ಅಪಕೀರ್ತಿ ಬರೋದು ನಿಶ್ಚಯ, ಗೌರವ ಹಾಳಾಗುವುದು ನಿಶ್ಚಯ, ಅಪಾಯಕ್ಕೆ. ಯಾಕೆ ಅಂತಂದರೆ ಇಲ್ಲಿ ಕುಜನ ದೃಷ್ಟಿ, ಕೇತುವಿನ ಪ್ರತಾಪ ತಡೆದುಕೊಳ್ಳಿಕ್ಕೆ ಸಾಧ್ಯವಾಗೋದಿಲ್ಲ. ಈ ಸಮತೋಲನ ಸಂಯಮವನ್ನು ಕಾಪಾಡುವುದಕ್ಕೋಸ್ಕರ, ಉತ್ತಮ ಫಲಿತಾಂಶವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಈ ಎಚ್ಚರಿಕೆಯನ್ನು ಮುಂಜಾಗ್ರತೆಯಾಗಿ ವಹಿಸಬೇಕಾಗುತ್ತೆ. ಶುಕ್ರ ಯಾವತ್ತೂ ಕೂಡ ಜವಾಬ್ದಾರಿಗಳ ಸಂಬಂಧವನ್ನು ತಂದುಕೊಡ್ತಾನೆ. ಈಗ ಅವನು 8ನೆಯ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇರೋದರಿಂದಾಗಿ ನಿರಂತರ ಪ್ರಯತ್ನ ಬೇಕು, ನಿರಂತರ ಪರಿಶ್ರಮ ಬೇಕು. ಅದರಿಂದ ಯಶಸ್ಸು ಬರುತ್ತೆ. ಅದನ್ನು ಇದು ಸೂಚನೆ ಮಾಡ್ತಾ ಇದೆ. ಆದ್ದರಿಂದ ಯಾವ ರೀತಿಯಲ್ಲೂ ಕೂಡ ಅಜಾಗ್ರತೆಯನ್ನು ವಹಿಸಬಾರದು. ಸಮರ್ಪಣೆಯಿಂದ, ಬದ್ಧತೆಯಿಂದ ನಾವು ಕೆಲಸಗಳನ್ನು ಹರಿಪ್ರೀತಿಗೋಸ್ಕರ ಮಾಡಬೇಕು. ಆಗ ಮಾತ್ರ ಉತ್ತಮ ಫಲಿತಾಂಶ ನಮಗೆ, ಉತ್ತಮ ಅವಕಾಶಗಳು ನಮಗೆ ಸಿಗುತ್ತೆ. ಮಕರ ರಾಶಿಯವರಿಗೆ ಈಗ 3ಯ ಸ್ಥಾನದಲ್ಲಿ ಶನಿ, 5ಮ ಸ್ಥಾನದಲ್ಲಿ ಕುಜ ಇರೋದು. ಶನಿಯ ಅದೃಷ್ಟ ತುಂಬ ಚೆನ್ನಾಗಿದೆ. 2ಯಲ್ಲಿ ರಾಹು, ಧನಸ್ಥಾನದಲ್ಲಿ ರಾಹು ಇರೋದು ಮಾತ್ರ ಇವರಿಗೆ ಸಮಸ್ಯೆ ಹೊರತು 7ಮ ಸ್ಥಾನದಲ್ಲಿ ಗುರುವಿನ ಅನುಗ್ರಹ ಪೂರ್ಣವಾಗಿ ಇದೆ. ಈಗ ಅಷ್ಟಮದಲ್ಲಿ ಬರುವಂತಹ ಶುಕ್ರ ಕೂಡ ಸ್ವಲ್ಪ ಅನುಕೂಲವನ್ನು ಉಂಟು ಮಾಡ್ತಾನೆ. ಆದರೆ ಕೇತುವಿನ ಪ್ರಭಾವಕ್ಕೆ ಒಳಗಾಗಿದ್ದಾನೆ. ಹೀಗೆಲ್ಲ ಇರೋದರಿಂದಾಗಿ ಇನ್ನು ಲಾಭಾಧಿಪತಿ ಕುಜ, ಅವನು ಲಾಭಸ್ಥಾನದ ಅಧಿಪತಿ ಕುಜ, ಅವನೀಗ 5ಮದಲ್ಲಿ ಇರೋದರಿಂದಾಗಿ ಸ್ವಲ್ಪ ಈ ಮಕ್ಕಳ ವಿಷಯದಲ್ಲೂ ಕೂಡ ಸ್ವಲ್ಪ ಜಾಗೃತೆಯನ್ನು ವಹಿಸಬೇಕು. ಶುಕ್ರನಿಗೆ ಕುಜ ದೃಷ್ಟಿ ಇದೆ, ಅದನ್ನು ಕೂಡ ಪರಿಹಾರ ಮಾಡಿಕೊಳ್ಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ನಿತ್ಯ ಕರ್ತವ್ಯಗಳನ್ನು ಮಾಡುವುದರಲ್ಲಿ ಇವರು ಮಕರ ರಾಶಿಯವರು ಆಸಕ್ತರಾಗಬೇಕು. ದೇವರು ಪ್ರತಿಯೊಬ್ಬರಿಗೂ ಕೂಡ ಒಂದು ನಿತ್ಯ ಕರ್ಮಗಳು ಅಂತ ವಿಧಾನ ಮಾಡಿರ್ತಾನೆ.
ನಾವು ನಿತ್ಯ ಕರ್ಮಗಳನ್ನು ಬಿಟ್ಟು ಬೇರೆ ಏನು ಮಾಡಿದ್ರೂ ಕೂಡ ಅದು ಪ್ರಯೋಜನಕ್ಕೆ ಬರೋದಿಲ್ಲ. ನಾವು ನಿತ್ಯ ಕರ್ಮವನ್ನು ಮಾಡೋದೇ ಮೊದಲ ಒಂದು ಕ್ವಾಲಿಫಿಕೇಷನ್ ಅಂತ ಕರೆಸಿಕೊಳ್ಳುತ್ತೆ. ನಿತ್ಯ ಕರ್ಮಗಳು ಆಯಾ ವರ್ಣದವರಿಗೆ, ಆಶ್ರಮದವರಿಗೆ ಅನುಕೂಲವಾದ ನಿತ್ಯ ಕರ್ಮಗಳನ್ನು ಶಾಸ್ತ್ರೋಕ್ತ ರೀತಿಯಲ್ಲಿ ಮಾಡಿದ ಮೇಲೆ ಉಳಿದ ಧರ್ಮಾನುಷ್ಠಾನಗಳನ್ನು ಮಾಡಿದ್ರೆ ಅದಕ್ಕೆ ಫಲಾಫಲಗಳು, ಮಾರ್ಕ್ಸ್ಗಳು ಇರುತ್ತೆ. ನಿತ್ಯ ಕರ್ಮಗಳನ್ನು ಬಿಟ್ಟು ನಾವು ಉಳಿದ ಕರ್ಮಗಳನ್ನು ಮಾಡ್ತಾ ಹೋದರೆ ಅದಕ್ಕೆ ಉತ್ತಮ ಫಲಿತಾಂಶ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಆ ನಿತ್ಯ ಕರ್ಮಗಳಲ್ಲಿ ಒಂದಾಗಿರುವಂಥದ್ದು ಸದಾ ದೇವರ ಸ್ಮರಣೆ. ಅದನ್ನು ಮಕರ ರಾಶಿಯವರು ನಿರಂತರವಾಗಿ ಆಚರಿಸಬೇಕು. ಅದರಿಂದ ಅವರಿಗೆ ತುಂಬ ವಿಶೇಷವಾಗಿ ದೇವತಾನುಗ್ರಹ ಪ್ರಾಪ್ತವಾಗುತ್ತೆ. ನಿರಂತರ ಮನಸ್ಸಿನಲ್ಲಿ ಲಕ್ಷ್ಮೀ ನರಸಿಂಹಾಯ ನಮಃ, ಮುಖ್ಯ ಪ್ರಾಣಾಯ ನಮಃ ಎಂಬ ನಾಮ ಮಂತ್ರವನ್ನು ಜಪ ಮಾಡ್ತಾ ಇರಬೇಕು. ಅನಂತರ ನಿತ್ಯ ಕರ್ಮಗಳು ಕಾಲಕಾಲಕ್ಕೆ ಏನೇನು ಮಾಡಬೇಕು, ಸ್ತ್ರೀಯರು ಪುರುಷರು ಅವರವರ ವರ್ಣಾಶ್ರಮಗಳಿಗೆ ತಕ್ಕಂತೆ ಆಚರಿಸಬೇಕು. ಅದನಂತರದಲ್ಲಿ ಇಷ್ಟರಿಂದಲೇ 70% ಈ ಜಾತಕದ ದೋಷವೆಲ್ಲವೂ ಕೂಡ ಪರಿಹಾರ ಆಗಿರುತ್ತೆ. ಇನ್ನು 30% ಸಮಸ್ಯೆಗಳಿರುತ್ತೆ. ಅದನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೋಸ್ಕರ ವಿಶೇಷವಾಗಿ ಲಕ್ಷ್ಮೀನಾರಾಯಣ ದೇವರ ಪೂಜೆಯನ್ನು ಅನುಷ್ಠಾನ ಮಾಡಬೇಕು. ಹಾಗೂ ಗುರುಗಳ ಅನುಗ್ರಹ ಈಗಾಗಲೇ ಇದೆ, ಅದನ್ನು ಕೈಗೆ ಪಡ್ಕೊಳ್ಬೇಕಲ್ವ. ಅದಕ್ಕೋಸ್ಕರ ಗುರುಗಳ ಆರಾಧನೆಯನ್ನು ಮಕರ ರಾಶಿಯವರು ಮಾಡಲೇಬೇಕು. ಅದಕ್ಕೋಸ್ಕರ ನೀವು ರಾಯರ ಸೇವೆಯನ್ನು ಆಚರಿಸಬೇಕು. ನಾನಿಲ್ಲಿ ಒಂದು ಒಳ್ಳೆಯ ಉಪಾಯವನ್ನು ಹೇಳೋನಿದ್ದೀನಿ. ಆಗಸ್ಟ್ 30ನೇ ತಾರೀಕು ರಾಯರ ಆರಾಧನೆ ಇದೆ. ಅದಕ್ಕೂ ಮೊದಲು 48 ದಿವಸಗಳ ಕಾಲ ಅಖಂಡವಾಗಿ ರಾಯರ ಆರಾಧನೆಯನ್ನು ನಾವು ಮಾಡೋಣ. ರಾಯರ ಸೇವೆಯನ್ನು ಮಾಡಿದ್ರೆ ನಿಮಗೆ ಗೊತ್ತು ಎಷ್ಟು ಸುಲಭವಾಗಿ ನಮ್ಮ ಕೆಲಸಗಳು ನಡೆದು ಹೋಗುತ್ತವೆ ಅಂತ. ವಾಸ್ತವವಾಗಿ ನಮ್ಮ ಜಾತಕದಲ್ಲಿ ಅನೇಕ ಸಮಸ್ಯೆಗಳಿರುತ್ತೆ. ಆ ಸಮಸ್ಯೆಗಳನ್ನು ನಾವೊಮ್ಮೆ ಅರ್ಥ ಮಾಡಿಕೊಂಡು ಅದನ್ನು ಮನಸ್ಸಿನಲ್ಲಿ ತಂದುಕೊಂಡು ಅದನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು. ಸಮಸ್ಯೆ ಏನು ಬೇಕಾದ್ರೆ ಸಮಸ್ಯೆಗಳ ಕಡೆನೇ ನಾವು ಗಮನ ಹರಿಸದೆ ಹಾಗೆ ಪ್ರಯತ್ನವನ್ನು ಪಡ್ತಾ ಇದ್ದರೆ ಅದು ಸರಿ ಹೋಗಲ್ಲ. ನಾವು ಮೊದಲು ಏನು ನಮ್ಮ ಆರೋಗ್ಯ ಹಾಳಾಗಿದ್ದರೆ ದೇಹದಲ್ಲಿ ಏನು ಅನಾರೋಗ್ಯ ಬಂದಿದೆ ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಚಿಕಿತ್ಸೆ ಕೊಡಬೇಕು. ಹಾಗೆಯೇ ನಮ್ಮ ಜಾತಕದಲ್ಲಿ ಎಲ್ಲಿ ಸಮಸ್ಯೆ ಇದೆ ಅದನ್ನು ಅರ್ಥ ಮಾಡಿಕೊಂಡು ಆ ದಾರಿಯಲ್ಲಿ ನಾವು ನೇರವಾಗಿ ಸಾಗಬೇಕು. ಅದಕ್ಕೋಸ್ಕರ ರಾಯರ ಆರಾಧನೆಯನ್ನು 48 ದಿವಸಗಳ ಕಾಲ ನಾವು ಒಂದು ಆಚರಿಸೋಣ. ಈಗ ಜುಲೈ 15ನೇ ತಾರೀಕು ಪ್ರಾರಂಭವಾದರೆ ಆಗಸ್ಟ್ 31ನೇ ತಾರೀಕಿನ ತನಕ 48 ದಿವಸಗಳ ಕಾಲ ಅವಿಚ್ಛಿನ್ನವಾಗಿ ಒಂದು ರಾಯರ ಆರಾಧನೆ, ಒಂದು ಮಂಡಲದ ಸೇವೆ ಆಗುತ್ತೆ ಇದು. ಇಂತಹ ಒಂದು ರಾಯರ ಆರಾಧನೆಯಲ್ಲಿ ನೀವು ಕೂಡ ಭಾಗಿಯಾಗಿ ಖಂಡಿತ ನಿಮಗೆ ಶ್ರೇಯಸ್ಸಾಗುತ್ತೆ. ಇಲ್ಲಿ ನಾವು ಪ್ರತ್ಯೇಕವಾಗಿ ಅಂದರೆ ನಿತ್ಯವೂ ಕೂಡ ನಾವು ಕೆಲವೊಂದನ್ನೆಲ್ಲ ಹೇಳ್ತೀವಿ, ಹೀಗೆ ಸೇವೆಯನ್ನು ಮಾಡಬೇಕು ಅಂತ. ಅದನ್ನು ನಿಮ್ಮಿಂದ ಅಪ್ಡೇಟ್ ಕೂಡ ತೊಗೊಳ್ತೀವಿ ಪ್ರತಿನಿತ್ಯ. ನೀವು ಇದನ್ನು ಮಾಡಿದ್ರಾ ಹೇಗೆ ಅಂತ. ಒಂದು ವೇಳೆ ನಿಮಗೆ ಅದು ಕಷ್ಟ ಆಗುತ್ತೆ ಅನ್ನೋದಿದ್ದರೆ ಅದಕ್ಕೆ ಬೇರೆ ಉಪಾಯವನ್ನು ಹೇಳ್ತೀವಿ. ಇಲ್ಲ ನಾವು ಇದರಲ್ಲಿ ಆಸಕ್ತಿಯನ್ನು ಹೊಂದಿ ನಾವು ರಾಯರ ಸೇವೆಯನ್ನು ಮಾಡಲಿಕ್ಕೆ ನಾವು ಉತ್ಸಾಹವನ್ನು ಹೊಂದಿತೀವಿ ಅಂತ ಆದರೆ ನೀವು ಅದರಲ್ಲಿ ಸೇರಿಕೊಳ್ಳಿ. ಬೆಳಿಗ್ಗೆಯಿಂದ ರಾತ್ರಿ ತನಕ ನಾವೇ ಎಲ್ಲವನ್ನು ಕೂಡ ಮಾರ್ಗದರ್ಶನ ಮಾಡಿಸ್ತಾ ಹೋಗ್ತೀವಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರಾರಂಭವಾಗುವಂತಹ ಸೇವೆ ಅದು ರಾತ್ರಿಯ ತನಕ ನಡೆಯುತ್ತೆ. ಹಾಗೂ ಯಾವ ಯಾವ ಸಂದರ್ಭದಲ್ಲಿ ಏನೇನು ಮಾಡಬೇಕು ಅನ್ನೋದನ್ನು ಕೂಡ ನಾವು ಹೇಳ್ತೀವಿ. ಅದು 2 ರೀತಿಯಾದ ಸೇವೆಗಳಿಗೆ ಅವಕಾಶ ಇರುತ್ತೆ. ಹೆಚ್ಚಿನ ಮಾಹಿತಿಗೆ ನೀವು ವಾಟ್ಸಾಪ್ ಮೂಲಕ ನಮ್ಮನ್ನು ಸಂಪರ್ಕ ಮಾಡಿ. ಈ ರಾಯರ ಸೇವೆಯಲ್ಲಿ ಯಾರು ಭಾಗವಹಿಸ್ತಾರೋ ನಾವು ಒಮ್ಮೆ ಅವರ ಜಾತಕವನ್ನು ಕೂಡ ನೋಡಿ ಏನು ಸಮಸ್ಯೆ ಇದೆ, ಯಾವ ರೀತಿಯಲ್ಲಿ ಅವರು ಪರಿಹಾರ ಮಾಡಿಕೊಳ್ಬೇಕು, 48 ದಿವಸಗಳ ಕಾಲ ಹೇಗೆ ಅವರು ಸೇವೆಯಲ್ಲಿ ಭಾಗವಹಿಸಬೇಕು ಅನ್ನೋದನ್ನು ನಾವು ಮಾರ್ಗದರ್ಶನ ಮಾಡಿರ್ತೀವಿ. ಮತ್ತು ಪ್ರತ್ಯೇಕವಾಗಿ ನಿಮ್ಮನ್ನು ದಿವಸದಲ್ಲಿ ಅನೇಕ ಬಾರಿ ನಾವು ಕೂಡ ಸಂಪರ್ಕವನ್ನು ಮಾಡ್ತಾ ಇರ್ತೀವಿ. ನೀವು ನಿಮ್ಮ ಮನೆಯಲ್ಲೇ ಕೂತು ಆಚರಿಸುವಂತಹ ಒಂದು ರಾಯರ ಸೇವೆ ಆಗುತ್ತೆ ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಗಮನಿಸಿ ಅವರವರಿಗೆ ತಕ್ಕಂತೆ ನಾವು ಒಂದು ರಾಯರ ಸೇವೆನ ಈ ವರ್ಷ ಮಾತ್ರ ಮಾಡಬೇಕು ಅಂತ ಒಂದು ಸಂಕಲ್ಪವನ್ನು ಮಾಡಿದ್ದೀವಿ. ನೀವು ಈ ಒಂದು ರಾಯರ ಸೇವೆಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದಕ್ಕೋಸ್ಕರ ನಮ್ಮನ್ನು ವಾಟ್ಸಾಪ್ ಮೂಲಕ ಒಮ್ಮೆ ಸಂಪರ್ಕ ಮಾಡಿ ಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳಿ. ಯಸ್ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರೀಯತಾಂ ಪ್ರೀತೇ ಬಾಲಂ ವಿಷ್ಣುರ್ಮೇ ಪರಮಸುಹೃತು. ಶ್ರೀಕೃಷ್ಣಾರ್ಪಣಮಸ್ತು.